ಜಾನಕಿ, ಸೀತಾ, ನಿನ್ನನ್ನು ಉಪೇಕ್ಷೆ ಮಾಡಿದೆನೆಂದು ಮನಸ್ಸಿಗೆ ಪರ್ಯಾಯವಾಗಿ ಭಾವಿಸಬೇಡ. ನೋಡು, ನನ್ನ ರಾಜ್ಯದಲ್ಲಿರುವ ಸರ್ವದ ರತ್ನಗಳನ್ನು ನನ್ನ ಮುಗುಳದಲ್ಲಿಟ್ಟುಕೊಂಡು ಮೆರೆಯುತ್ತಿರುವ ಈ ರಂಗೇಶ್ವರನು ಒಂದು ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು. ಅಲ್ಲದೆ ಅನೇಕ ರಾಜ ಕಾರ್ಯಗಳ ತೊಂದರೆಗಳಿಂದ ನನಗೆ ಬರಲು ಅನಾನುಕೂಲವಾಯಿತು. ಇನ್ನಾದರೂ ನಡೆ, ಅರಮನೆಗೆ ಹೋಗಿ ಸುಖದಿಂದ ಬಾಳೋಣ ಸೀತಾ. ಶುನಕನ ತೆರೆದಿಂದೇತಕ್ಕೆ ಘನವೀರ ರಾಘವಾಂಗನೆಯನಿಸಿ ಘನವೀರ ರಾಘವಾಂಗನೆಯನಿಸಿ ಎನ್ನೀ ಮನ ಚಲಿಪುದೇನೋ ನನ್ನ ಸ್ವಾಮಿಯು ಇಲ್ಲದ ಸಮಯದಲ್ಲಿ ಕಪಟ ವೇಷದಿಂದ ಬಂದದ್ದು ಅಲ್ಲದೆ ಈ ರೀತಿ ಗೋಳಾಡುತ್ತಿರುವೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಸೀತಾ, ಜಾನಕಿ, ಜನಪದ ಹನುಜಾಗಿ ಧರಿಸಿ ಪಾದವನು ಸಿರಿಯನಲ್ಲ ಹನುಜಾಗಿ ಧರಿಸಿ ಒನಗೆ ಬಂದ ಹೇಳಿ ರಾಮನು ಒನಗೆ ಬಂದ ಹೇಳಿ ರಾಮನು ಧನಾಢ್ಯನೇ ಗುಣಾಢ್ಯನೇ ಭ್ರಾಂತಿಗಿದೇನೆ ಜಾನಕಿ ಭ್ರಾಂತಿ
ಅಲ್ಪವಾದ ರಾಜ್ಯ ಬಾಳುವುದಕ್ಕೆ ಶಕ್ತಿ ಇಲ್ಲದೆ ರಾಜ್ಯಾದಿ ಸಕಲ ಐಶ್ವರ್ಯರು ತನ್ನ ತಮ್ಮನಿಗೊಪ್ಪಿಸಿ ನಾರು ಮಡಿಯನ್ನುಂಟು ತಿನ್ನುವುದಕ್ಕೆ ಅನ್ನವಿಲ್ಲದೆ ಕಾಡಿನಲ್ಲಿ ಕಾಲ ಕಳೆಯುತ್ತಿರುವ ಶೌರ್ಯವನ್ನು ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ? ಮತ್ತೊಂದು ಸಾಧಿ ಆತನ ಹೆಸರಿನೆತ್ತಿಕೊಳ್ಳುವುದಾದರೆ ನನ್ನ ಕೋಪಕ್ಕೆ ಪಾತ್ರವಾಗಬೇಕಾಗಿತ್ತು. ಎಚ್ಚರ! ಏನವೋ ದುರಾತ್ಮನೆ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರ ಪಾದದೊಳಗೂ ಸಮನಲ್ಲದ ನೀನು ಶ್ರೀರಾಮಚಂದ್ರ ಶರಗರಗತಿಗೆ ಎದುಗೊಟ್ಟು ಬಲ್ಲೆಯ? ತೃಣವು ಎದುರು ಬಿದ್ದಂತೆ ಆತನ್ನು ಕೆಣಕುತ್ತಿರುವೆಯ? ಈ ರೀತಿ ದುರ್ವಾಕ್ಯಗಳನ್ನಾಡುವ ನಿನ್ನ ಯಾರಿಗೂ ಸೇರಿ ಹೋಗಬಾರದು. ಈ ನಿನ್ನ ದುರ್ವಾಕ್ಯಗಳನ್ನು ಬಿಟ್ಟು ಶ್ರೀರಾಮಚಂದ್ರಿಗೆ ಒಪ್ಪಿಸಿ ಶರಣಾಗಿ ಹೋಗು. ಜನಕನ ಸಭೆಯಲ್ಲಿ ಕನಕದಾಗಿದ್ದು ಕನಕದ ಮನ ಬೈದೆ ಕನ ಸಭೆಯಲ್ಲಿ ಮನಕ್ಕೆ ನಾಂಟಿತು ಕನತರ ಮನ ಬಲಿ ಜಯ ಹಿಡಿದೆ ನರನ ಕಡಿವೆ ಶಿವಮ, ಹಿಡಿದೆ ನರನ ಕಡಿವೆ ಶಿವಮ, ಕಣ ಕಾಡಿಯ ದೇವದಾನದ ಗಂಧರ್ವ ಕಿನ್ನರ ಕೆಂಪುಳಿತ ಯಕ್ಷರಾಕ್ಷರವಲ್ಲದೆ ವಿದ್ಯಾಧರರೆಲ್ಲರೂ ನನ್ನ ಹೆಸರು ಕೇಳಿದ ಕೂಡಲೇ ದೇಶ ಪ್ರಚರಾಗಿ ಓಡಿ ಹೋಗುತ್ತಾರೆ. ಹೀಗಿರುವಾಗ ಅಲ್ಪನಾದ ನನ್ನೋರ್ವನಿಗೆ ಎದರಿ ನಿನ್ನನ್ನು ಅವನಿಗೊಪ್ಪಿಸಿ ಸುಖದಿಂದ ಬಾಳಬೇಕು. ಜಾನಕಿ, ಸೀತಾ, ಈ ನಿನ್ನ ನುಡಿಗಳು ಪ್ರಣಯ ಕೋಪದ ನುಡಿಗಳೆಂದು ಭಾವಿಸಿ ನಿನ್ನನ್ನು ಮನ್ನಿಸಬೇಕಾಗಿದೆ. ಋತ ನರಾದವನ್ನು ಚಿಂತಿಸಿ ಈ ಫಲವೇ ಬಾ ಸೀತಾ, ಬಾ. ಈ ಶೃಂಗಾರ ರಾವಣನ ಭೋಗಿನಿಯಾಗಿ ದಿವ್ಯ ಸುಖವನ್ನು ಅನುಭವಿಸುವುದು. ಘಾತಕ ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಮುರಿದ ಶ್ರೀರಾಮಚಂದ್ರ ಧರ್ಮಪತಿ ನಾನು. ನನ್ನ ನೆರಳನ್ನು ಮುಟ್ಟಲು ಅಸಮರ್ಥ ನೀನು. ಛೇ ಪಾಪಾತ್ಮನೆ. ಪರಪರ ಸಭೆ ನುಡಿಗಳನ್ನು ನುಡಿದೊಡೆ ನುಡಿದೊಡೆ ಅಡಿಗಡಿಗೆ ಬೆಡಗ ತೋರುವೆಯ ಗಣಸಿ ಅಡೋ ನುಡಿದ ಜಳನ ನಿನ್ನಂ ಕಡಿಗೋ, ಅಡೋ ನುಡಿದ ಜಳನ ನಿನ್ನಂ ಕಡಿಗೋ, ಉಡಿಯುವ ನಾಂ ನಿನ್ನಯ ನೆತ್ತರವನ. ಈಶ್ವರ, ರಾಮೇಶ್ವರ, ಕೋಪವೇ ಕೈಜಾಗ ನಿನಗೆ. ಇದೇನಿಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ. ವೀರಾದಿ ವೀರರು, ಶೂರಾದಿ ಶೂರರು ಆದ ನೀವು ಒಬ್ಬ ಅಬಲೆಯ ಕತ್ತನ್ನು ಕತ್ತರಿಸಲು ಪ್ರಯತ್ನಿಸುತ್ತಿರುವಿರಲ್ಲ. ಇದು ನ್ಯಾಯವೇ, ಧರ್ಮವೇ? ಬೇಡ ಪ್ರಭು,
ಹಿಂದೆ ಒದಗಿ ಬಂದ ವೇದವತಿಯ ಶಾಪವನ್ನು ಮರೆತು ಬಿಟ್ಟಿರುವಿರೇನು? ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ನಿಶ್ಚಯ ಮಂಡೋದರಿ, ನಿಶ್ಚಯ. ನಿನ್ನ ಮಾತು ಸತ್ಯ. ಹಿಂದೆ ನಾನು ಪರಸ್ತ್ರೀಯರನ್ನು ಬಲಾತ್ಕರಿಸಿ ಬಹಳ ಮಂಡು ಶಾಪವನ್ನು ಪಡೆದಿರುವೆನು. ಇರಲಿ ಚಾರುಗಿ, ಈಗಲೂ ನಿನಗೆ ಒಂದು ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ ನೀನು ನನ್ನ ಅಭಿಷ್ಟವನ್ನು ನೆರವೇರಿಸಲೇ ಸರಿ. ಇಲ್ಲವಾದರೆ ನನ್ನ ಕಗ್ಗದಿಂದ ನಿನ್ನ ದೇವರ ಚೇತನವಾಗಿರುತ್ತಿ ಹಣ ಹಕ್ಕುಗಳಿಗೆ ಹೌಕರವಾಗಿಡುವೆನು. ಎಚ್ಚರ, ಹಣವನ್ನಾದರಿ. ಅಯ್ಯೋ, ಈ ರಾಕ್ಷಸರು ನನ್ನನ್ನು ಬಿಡುವಂತಿಲ್ಲ. ನಾನು ಇರುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದೇ ಸರಿ. ರಾಮಚಂದ್ರ, ನಿನಗೆ ಪ್ರೇಮಹಿತವಾದ ಈ ದೇಹವನ್ನು ಈ ವೃಕ್ಷಗಳಿಗೆ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ ಸ್ವಾಮಿ, ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ದುಡುಕದಿರು ಸುಖದಡಿರ್ಪ ರಾಮ. ದುರುಳದ ಶಾಶ್ವನನ ಶಿರವಂ ತರಿದು ಹಿಡುವಂ ಕ್ಷಿಪ್ರದೋಳ್ ಲಕ್ಷ್ಮಣ ಸಹಿತ ಬಂದು ಮಾತೆ ನಿನ್ನನು ಪೊರವಾ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದೇನು ಶ್ರೀರಾಮಚಂದ್ರ ವೃತ್ತಾಂತವು ನನ್ನ ಕಿವಿಗೆ ಬೀಳುತ್ತಿರುವುದಲ್ಲ. ಆತನ ಧ್ಯಾನದಲ್ಲಿ ಇರುವ ನನಗೆ ಹೀಗೆ ತೋರುತ್ತಿರುವುದೋ ಏನು? ಅದು ಅಲ್ಲದೆ ಸ್ವಪ್ನದಲ್ಲಿ ಕಪಿಗಳಿಂದ ಕಂಡರೆ ಅಮಂಗಳಕರವೆನ್ನುತ್ತಾರೆ. ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆ. ನನ್ನ ಸ್ವಾಮಿಗೆ ಯಾವ ಅಮಂಗಳವೂ ಆಗದಲ್ಲಿ. ಸೀತಾ ವಿರಹದಿಂದ ಬಳಲುತ್ತಿರುವ ಶ್ರೀರಾಮಚಂದ್ರನಿಗೆ ಸುಗ್ರೀವನ ಮಾಡಿದ ವಾಗ್ದಾನ ಫಲಿಸುವುದರಲ್ಲಿ ಸಂಶಯವಿಲ್ಲ. ಹೀಗೆ ನೋಡಿದರೆ ನಮ್ಮ ಸೀತಾಮಾತೆಯನ್ನು ತೋರುತ್ತಿರುವುದು. ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಅಮ್ಮ, ಅಮ್ಮ, ಸಕಲ ಶುಭ ಲಕ್ಷಣಗಳು ಶೋಭಿತಳಾದ ನೀನು ಯಾರು? ಜನಸ್ಥಾನಾಶ್ರಮದಿಂದ ಆ ಚೋರ ರಾವಣನು ಅಪಹರಿಸಿಕೊಂಡು ಬಂದ ಜಗನ್ಮಾತೆ ಜಾನಕಿ ದೇವಿ ನೀನೇ ಆಗಿದ್ದರೆ ಎನ್ನನ್ನು ತಿಳಿಸು ತಾಯಿ. ಕೆಲವು ಗೋಪ್ಯವಾದ ಸಂಗತಿಗಳನ್ನು ತಿಳಿಸಬೇಕಾಗಿರುವುದು ಮಾತಾ. ಈತನನ್ನು ನೋಡಿದರೆ ಶತ್ರು ಪಕ್ಷದಲ್ಲಿ ಇರುವಂತೆ ತೋರುತ್ತಿಲ್ಲ. ಇರಲಿ, ಈತನಿಗೆ ನಾನು ಸಂಗತಿಯನ್ನು ತಿಳಿಸಲೇಬೇಕು. ಅಯ್ಯ, ಆ ನೀಚ ರಾವಣದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನೇ. ಶ್ರೀರಾಮಚಂದ್ರ ಕುಶಲ ವಾರ್ತೆಯನ್ನು ತಿಳಿಸುತ್ತಿರುವ ನೀನು ಯಾರು? ಅಮ್ಮ, ರಾಮ ಲಕ್ಷ್ಮಣನಿಂದ ಕಳಿಸಲ್ಪಟ್ಟವ ಧೂತನ ನಾನು. ಅಂಜನಾದೇವಿಯ ಗರ್ಭದಲ್ಲಿ ವಾಯುದೇವನವರ ಬಲದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂದು, ಹನುಮಂತನೆಂದು, ಮಾರುತೇಯಂತರು ಕರೆಯುವರು ತಾಯಿ. ಈತನು ಹೀಗೆ ಹೇಳುತ್ತಿರು. ಇದನ್ನು ನಾನು ಹೇಗೆ ನಂಬಲಿ? ಈ ರಾಕ್ಷಸರು ಮಾಯಾಮರು. ಯಾವುದನ್ನು ನಂಬುವುದಕ್ಕೆ ಭಯ. ಅಮ್ಮ, ಸಂಶಯವನ್ನು ಪಡೆದ ಮಾತಾ. ಅಮ್ಮ, ಕುಂದನೆಣಿಸದರಿಂದು ರಘುನಂದನರ ಕಡೆಗೆಂದು ನಿಮ್ಮಯ ಕುಂದನೆಣಿಸದರಿಂದು ರಘುನಂದನರ ಕಡೆಗೆಂದು ನಿಮ್ಮ ಕುಂದನೆಣಿಸದರಿಂದು ರಘುನಂದನರ ಕಡೆಗೆಂದು ನಿಮ್ಮಯ. ಅಮ್ಮ, ರಘುನಂದನರ ಕಡೆಗೆಂದು ನಿಮ್ಮ ಕುಂದನೆಣಿಸದರಿಂಧುನ ರಘುನಂದನರ ಕಡೆಗೆಂದು ನಿಮ್ಮಯ. ರಾಮಚಂದ್ರ, ಕುಂದನೆಣಿಸದರಿಂಧುನ ರಘುನಂದನರ ಕಡೆಗೆಂದು ನಿಮ್ಮಯ. ಕಂದ ಬರೆಯಲು ಬಂದ ಸೇವಕಿ ಎಂದು ತಿಳಿಯರದಿಂದಲೂ ಸಂದೇಹ ಬಿಡು ಮಾತೆ. ವಸುಂದರ ಸುತೆ ಬೃಂದಾರಕ ಸುಮಾನುತೆ. ಅಮ್ಮ, ದೇವಿ ನಿಮ್ಮಯ ಪಾದ ಸೇವೆಗೆ ತಂದ
ಸೇವಾಕ ನಮ್ಮ ನಾನು ಅಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕ ಪಾವನನು ಪಾವನನು ರಾಜೀವಲೋಚನ ರಾಮರನ್ನ ಪಾವನನು ಪಾವನನು ರಾಜೀವಲೋಚನ ರಾಮರನ್ನ ಪಾವನನು ಪಾವನನು ರಾಜೀವಲೋಚನ ರಾಮರನ್ನ ಅದ ಪಾವನನು ಪಾವನನು ರಾಜೀವಲೋಚನ ರಾಮರನ್ನ ಪಾವನನ ಪಾವನನು ಲೋಕಾವನನು ರಾಜೀವಲೋಚನ ರಾಮರನ್ನು ಭಾವಿಸುತ್ತಲೇ ದೇವಿ ಗತಿ ಸುಗ್ರೀವನ ದೈವವ ಸಂದೇಹ ಮಾತೆ ಸುಂದರ ಸುತಿ ಬೃಂದಾರದ ಸುಮಾಹಿತಿ ಸಂಶಯವನ್ನು ಪಡೆದ ತಾಯಿ ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರ ಪಾದ ಸೇವೆಗಂತ ತಿಳಿದು ನನ್ನನ್ನು ತುಂಬ ಹೃದಯದಿಂದ ಹರಸು ಮಾತಾ ಅಯ್ಯ ಅಮ್ಮ ಹಾಗಾದ್ರೆ ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಆದರೆ ಶ್ರೀರಾಮಚಂದ್ರಾದರೂ ನರರು, ನೀವು ವಾನರರು, ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ರಾಮ ಲಕ್ಷ್ಮಣರು ತಮ್ಮನ್ನು ಹರಸುತ್ತಾ ಋಷಿಮುಖ ಪ್ರಾಂತ್ಯಕ್ಕೆ ಬರಲು ತಮ್ಮ ಅಗಲಿಕೆ ನೋವನ್ನು ಸಹಿಸಲಾರದೆ ಬೃಹದಾಕಾರವಾಗಿ ಬೆಟ್ಟದಂತೆ ಬಿದ್ದಿದ್ದ ಆ ಕಬಂದನೆಂಬ ರಕ್ಕಸ ದೇಹದ ಮೇಲೆ ಬೆಟ್ಟವನ್ನು ಭ್ರಮಿಸಿ ಪ್ರಾಣತ್ಯಾಗವನ್ನು ಮಾಡಲು ಹತ್ತುತ್ತಿದ್ದರು ತಾಯಿ. ನನ್ನೊಡೆನಾದ ಸುಗ್ರೀವರಾಜನ ಆಜ್ಞೆಯಂತೆ ತೇಜೋಮೂರ್ತಿಗಳೇ, ಅದು ಪರ್ವತವಲ್ಲ, ಕಬಂದನೆಂಬ ರಕ್ಕಸ ದೇಹ ಬೇಗ ಬಾಣಪ್ರಯೋಗವನ್ನು ಮಾಡಿ ಅನ್ನೋದು. ಅಮ್ಮ ಅಮ್ಮ, ರಾಮಚಂದ್ರರು ಒಂದೇ ಒಂದು ಭಾರತದ ಆ ರೈತ ರಕ್ಕಸನನ್ನು ಸಂಹಾರ ಮಾಡಿದರು ತಾಯಿ. ಅಂದಿನಿಂದ ನನಗೂ ಶ್ರೀರಾಮಚಂದ್ರರಿಗೂ ಅನ್ಯೋನ್ಯವಾದ, ಅತಿಶಯವಾದ, ಅದ್ಭುತವಾದ, ಮಧುರವಾದ ಬಾಂಧವ್ಯ ತಾಯಿ. ಅಮ್ಮ, ಒಂದೇ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ರಾಮನ ಬಂಟ ಹನುಮ, ರಾಮನ ಬಂಟ ಹನುಮ ಎಂದು ಹಂಪೆ ನಾಡಿನ ಹಮ್ಮೆರಲ್ಲ ಕೊಂಡಾಡುವರು ತಾಯಿ. ಕ್ಷೇಮದಿಂದ ಅಯ್ಯ, ಹಾಗಾದ್ರೆ ರಾಮ ಲಕ್ಷ್ಮಣರ ಕ್ಷೇಮದಿಂದ ಹರು ತಾಯಿ ರಾಮರ ವಿಪುಲ ಸೋಮಕತ ಕ್ಷೇಮದಿಂದ ಹರು ತಾಯಿ ರಾಮರ ವಿಪುಲ ಚಿರಾಭಿಯಲ್ಲಿ ಪಗಡಿಸಿ ಕರು ಪಗಡಿಸಿ ಕರು ದೇವತೆಗಳ ಚಿನ್ನ ಪವನ ಕೇಳು. ಅಮ್ಮ, ದೇವತೆಗಳ ಚಿನ್ನ ಪವನ ಕೇಳು. ಭೂಮಿ ಭಾರವ ಭೂಮಿ ಭಾರವ ಪುರಿದು ನೆನೆದ ದಶರಥ ಕುವರನು ತಾಯಿ. ಕ್ಷೇಮದಿಂದ ಇಹರು ತಾಯಿ ರಾಮರ ಕ್ಷೇಮದಿಂದ. ಅಮ್ಮ, ರಾಮ ಲಕ್ಷ್ಮಣರು ಕ್ಷೇಮವಾಗಿ ಇರುವರು ತಾಯಿ. ಅಯ್ಯ, ಹಾಗಾದ್ರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಪೂರ್ವ ವೃತ್ತಾಂತವನ್ನು ತಿಳಿಸಿ ಹೇಳಬಲ್ಲ? ನನ್ನ ಮೇಲೆ ನಂಬಿಕೆ ಇಲ್ಲವೇ ತಾಯಿ? ಹಾಗಂತೆಲ್ಲ ಮಾರುತಿ. ಹೇಳಿನ ಮಾತಾ, ಎನ್ನ ಮೇಲೆ ತಮಗೆ ಪೂರ್ಣ ನಂಬಿಕೆ ಬರಬೇಕೆಂದರೆ ನಾನು ಶ್ರೀರಾಮಚರಿತನ್ನು ತಿಳಿಸಲೇಬೇಕು. ಅಮ್ಮ, ದಶರಥನ್ ನೃಪಾಲಂಗೆ. ಅಮ್ಮ, ಹುಡುಕೋ ತಾಯಿ. ದಶರಥನ್ ನೃಪಾಲಂಗೆ ಸಿರಿತನುಜ ತಾನಾಗಿ ಅಮ್ಮ, ದಶರಥನ್ ನೃಪಾಲಂಗೆ ಸಿರಿತನುಜ ತಾನಾಗಿ ವಿಖ್ಯಾತ ವಿಶ್ವಾಮಿತ್ರ ಮುನಿವರೆಗೆ ಪ್ರಿಯ ಶಿಷ್ಯನಾದ ನಮ್ಮ ರಾಮ ರಾಮ ರಾಮ. ಇದೇ ಮಾತಾ? ಹೌದು ಮಾರುತಿ.
ಮಿಥಿಲೆಯೋ ಮತ್ತು ಅಮ್ಮ ಶ್ರೀರಾಮಚಂದ್ರ ತಮ್ಮನ್ನು ವರಿಸಿದ ಮಿಥಿಲೆಯೋ ಮತ್ತು ಮಿಥಿಲೆಯ ಕೊಡಮಟ್ಟು ಮಿಥಿಲೆಯ ಕೊಡಮಟ್ಟು ಶಿವಧನುವ ಮುರಿದಿಟ್ಟು ಮೈಲಿಗೆ ಕರ ಕೊಟ್ಟು ಪರಶು ಗರ್ಭವನೇ ಸುಟ್ಟ ರಾಮ ಪಿತೃವಾಕ್ಯವ ಸಲ್ಲಿಸೆ